ಅತ್ತೆ ನೀವಿವಾಗ ಎಷ್ಟು ಹತ್ರೂ ಅದು ವೇಸ್ಟೇನೆ. ಹೋಗಿರೋ ಟೈಮ್ನ ವಾಪಸ್ ತಂದು ಸರಿ ಮಾಡೋದಕ್ಕಾಗತ್ತಾ? ಕೆಟ್ಟೋಗಿರೋ ವಾಚ್ನ ಸರಿ ಮಾಡಿಸ್ಬೋದು, ಆದ್ರೆ ಕೆಟ್ಟೋಗಿರೋ ಟೈಮ್ನ ಸರಿ ಮಾಡೋದಕ್ಕಾಗಲ್ಲ. ಸರು ಎಂತ ಮಾತು ಹೇಳಿದೆ. ನೀನು ಹೇಳ್ತಾ ಇರೋ ಮಾತು ಅಕ್ಷರ ಸಹ ಸತ್ಯ. ಅತ್ತೆ ನನಗೆ ತುಂಬ ನಾಲೆಡ್ಜ್ ಇದೆ. ಈ ಥರ ಡೈಲಾಗ್ಗಳನ್ನೆಲ್ಲ ನಾನು ತುಂಬ ತಿಳ್ಕೊಂಡಿದ್ದೀನಿ. ನಿಮ್ಮನ್ನು ಚಿಯರ್ ಅಪ್ ಮಾಡೋದಕ್ಕೆ ಯಾವಾಗಲೂ ರೆಡಿ ಆಗಿರ್ತೀನಿ. ಆದರೆ ನೀವು ನನ್ನ ಮಾತು ಕೇಳಬೇಕಷ್ಟೆ. ಎತ್ತಲೆ ನಿನ್ನಜ್ಜಿ ನಾಲೆಡ್ಜ್ ಅಂತೆ ನಾಲೆಡ್ಜ್. ನಾನೇನು ಉರ್ಕೊಂಡು ಇವಳು ಮುಂದೆ ಅಳೋ ಥರ ಡವ್ ಮಾಡ್ತಿದ್ದೀನಿ. ಬಂದ್ಬಿಟ್ಲು ಏನ. ಹೇಗೆ ನೆಮ್ಮದಿಯಾಗಿರಲಿ ಸರು? ನನ್ನ ಕಣ್ಣು ಮುಂದೆನೆ ನನ್ನ ಗಂಡನ ಅವಳು ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ. ಯಾವುದೇ ಹೆಣ್ಣಿಗಾಗಲಿ ನೋವಾಗಲ್ವ? ನೀನೇ ಹೇಳು. ಆ ನೋವಿಗೆ ಮುಲಾಮು ನನ್ನ ಹತ್ರ ಇದೆ. ಏನು ಸರು? ನಾಳೆ ಲೀಲಾ ಬರ್ಡೇ. ವರೆವಾ ಕುಳ್ಳಿ, ಎಂಥ ಅಸ್ತ್ರ ಕೊಟ್ಬಿಟ್ಟೆ. ಆ ದರಿದ್ರ ಲೀಲಾ ಬರ್ತಡೇ ಅಂದರೆ ಆ ಅಭಿ ಹಬ್ಬ ಮಾಡ್ದಂಗೆ ಮಾಡಿಬಿಡ್ತಾನೆ. ನಾನೇ ಅವನ್ನ ಹೊರಗೆ ಕರ್ಕೊಂಡು ಹೊಟ್ಟೋದ್ರೆ ಆಗ ಅವಳು ಅವಳ ಗಂಡನ ಮುಖ ನೋಡೋಕ್ಕೂ ಆಗಲ್ಲ. ಅಯ್ಯಯ್ಯೋ ಸರು, ಎಂಥ ಕೆಲಸ ಆಗೋಯ್ತಮ್ಮ. ಅಭಿ ಲೀಲಾ ಬರ್ತಡೇ ದಿನಾನೇ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ಅಭಿಗೆ ಈಗಲೇ ಕಾಲ್ ಮಾಡಿ ಕ್ಯಾನ್ಸಲ್ ಮಾಡಿಬಿಡು ಅಂತ ಹೇಳ್ತೀನಿ. ಮನೇಲೆ ಎಲ್ಲರೂ ಸೇರಿಕೊಂಡು ಒಳ್ಳೆ ಸೆಲೆಬ್ರೇಷನ್ ಮಾಡೋಣ. ಹಾಂ, ಏನತ್ತೆ ನೀವು ಎಲ್ಲದರಲ್ಲೂ ಆ ಲೀಲಂಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತಿರಲ್ಲ. ನಾನು ಹೇಳ್ದಂಗೆ ಮಾಡಿ. ನಾಳೆ ಹೇಗಿದ್ರು ಏಜೆ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸೊ ನೀವು ಅವ್ರ ಜೊತೆಗೆ ಹೊರಗಡೆಗೆ ಹೋಗ್ಬಿಟ್ಟು ಬನ್ನಿ. ಅದು ಇದು ಶಾಪಿಂಗು ಮಣ್ಣು ಮಸಿ ಅಂತ ಸುಮ್ಮನೆ ಸುತ್ತಾಡಿಸಿ ರಾತ್ರಿ ಅವಳು ಮಲ್ಗದ ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಆವಾಗ ಏಜೆಂಟ್ ಕರ್ಕೊಂಡು ಬನ್ನಿ. ಏಜಾಗಿರೋ ವರ್ಕ್ ಟೆನ್ಷನ್ಸ್ಗೆ ಲೀಲಾ ಬರ್ಡೇ ಅನ್ನೋದನ್ನ ಅವ್ರು ಮರ್ತೋಗ್ಬಿಟ್ಟಿರ್ತಾರೆ. ಇಲ್ಲೇ ಇದ್ರೆ ಅವಳೇ ಮೇಲ್ ಬಿದ್ದು ನೆನಪಿಸಿ ವಿಶ್ ಮಾಡಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಅವಾಗ ಏಜಾಗ ಆಪ್ಷನ್ನೇ ಇಲ್ಲದೆ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡ್ಬೇಕಾಗುತ್ತೆ. ಅದೇ ಹೊರಗಡೆಗಿದ್ರೆ ಇದು ಯಾವುದೂ ನಡೆಯೋದಿಲ್ಲ. ಅವಳು ತೆಪ್ಪಗೆ ಬಾಯಿ ಮುಚ್ಕೊಂಡು ಬಿತ್ಕೋತಾಳೆ. ಅವಳ ಬರ್ತಡೇ ಸರ್ವನಾಶ ಆಗತ್ತೆ. ಪಾಪ ಲೀಲಾ ಸರು. ಅತ್ತೆ ಪಾಪ ಪುಣ್ಯ ಎಲ್ಲ ಪುಸ್ತಕದ ಮೇಲೆ. ಸುಮ್ಮನೆ ನಾನು ಹೇಳಿದ್ದನ್ನು ಕೇಳಿ ಅಷ್ಟೆ. ಏನೋ ಅಮ್ಮ ಸರು, ಆ್ಯಕ್ಚುಲಿ ನನಗಿದೆಲ್ಲ ಇಷ್ಟ ಆಗಲ್ಲ. ಆದರೂ ನೀನು ಹೇಳ್ತಿದ್ಯಲ್ಲ ಅಂತ ಮಾಡ್ತೀನಿ. ಇದರಿಂದ ನನಗೆ ಯಾವ ಪಾಪನೂ ಸುತ್ಕೊಳ್ದೇ ಇದ್ರೆ ಸಾಕಪ್ಪ ದೇವ್ರೆ. ಅದೇನು ಪಾಪ ಸುತ್ಕೊಂಡ್ರು ಅದು ನನಗೆ ಸುತ್ಕೊಳ್ಳಿ. ನಿಮ್ಮಿಬ್ರನ್ನು ಒಂದು ಮಾಡಿದ್ರೆ ನನಗೆ ಅಂಟಿರೋ ಪಾಪನೂ ಹೊಟ್ಟೋಗತ್ತೆ. ಏನೋ ಅಮ್ಮ ಸರು, ನೀನು ಈ ಮನೇಲಿರೋದಕ್ಕೆ ಹೇಗೋ ನನ್ನ ಜೀವನ ನಡೀತಿದೆ. ಇಲ್ಲ ಅಂದಿದ್ರೆ ನಾನು ಕೆರೆನೋ ಬಾವಿನೋ. ಅತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅದೇ ಕೆರೆಗೆ ಆ ಲೀಲಾನೇ ಬೀಳಲಿ. ನಿಮಗೆ ನಾನಿದ್ದೀನಿ. ನೀವು ಈ ಥರ ಎಲ್ಲ ಯೋಚನೆ ಮಾಡೋದನ್ನು ಬಿಟ್ಟು ನಾಳೆ ಇಡೀ ದಿನ ಏಜೆನ ಹೇಗೆ ಎಂಗೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲ ಏನಾರ ಮಾತಾಡು. ಏನು ಮಾತಾಡಲಿ? ನಾನು ಮಾತಾಡಿದ್ರೆ ವಟ 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 ಮಾತಾಡ್ತೀಯಾ ಅಂತ ನೀವೇ ಹೇಳ್ತೀರಾ. ಸರಿ ಆಯ್ತು, ವಟ ವಟ ಅಂತೀಯ ಅಂತ ಹೇಳಲ್ಲ, ಮಾತಾಡು. ಅಂದರೆ ವಟ ವಟ ಅನ್ನೋದು ನಿಜ, ಆದರೂ ನಾನು ಹೇಳಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ, ವಟ ವಟ ಅಂತ ಹೇಳಲ್ಲ, ಮಾತಾಡು. ಯಾವ್ದ್ರ ಬಗ್ಗೆ ಹೇಳಿ? ನಿನ್ನ ಬಗ್ಗೆ ಹೇಳು. ನನ್ನ ಬಗ್ಗೆನಾ? ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಅದ್ರ ಮೇಲೂ ನಾನು ಹೇಳೋಕೆ ಹೋದ್ರೆ ನಿಮಗೆ ಬೇಜಾರಾಗ್ಬೋದು. ಡೆಫಿನೆಟ್ಲಿ ಇಲ್ಲ. ನಿನ್ನ ಬಗ್ಗೆ ನಾನು ಕೇಳ್ತಾ ಇದ್ರೆ ನನಗೆ ಯಾವತ್ತೂ ಬೇಜಾರಾಗಲ್ಲ. ಹೇಳು. ಅಂದರೆ ನಿನ್ನ ಬಾಲ್ಯದ ಬಗ್ಗೆ ಹೇಳು. ನಿನ್ನ ಚೈಲ್ಡ್ಹುಡ್ ಹೇಗಿತ್ತು, ಏನು ಮಾಡ್ತಾಯಿದ್ದೆ, ಆಗ ನಮ್ಮ ಲೀಲಾ ಹೇಗಿದ್ಲು ಅಂತ ನನಗೂ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಆಯ್ತಾಯ್ತು, ಹೇಳ್ತೀನಿ. ಕ್ರಿಸ್ತ ಶಕ 1998 ಇಸ್ವಿ ಅಕ್ಟೋಬರ್ ತಿಂಗಳು. ಹಲೋ, ನಾನು ಕೇಳಿದ್ದು ನಿನ್ನ ಚೈಲ್ಡ್ಹುಡ್ ಬಗ್ಗೆ. ನೀನು ನೋಡಿದ್ರೆ ಡೈರೆಕ್ಟಾಗಿ ಹಾಸ್ಟೆಲ್ಗೆ ಸ್ಕಿಪ್ ಆಗ್ತಾ ಇದೆಯಾ? ನಾನು ತುಂಬ ಹಿಂದಕ್ಕೆ ಹೋಗ್ಬಿಟ್ಟೆ ಅನ್ಸುತ್ತೆ. ಮುಂದಕ್ಕೆ ಬರ್ತೀನಿ.
ನಮಗೆ ದಸರಾ ರಜಾ ಕೊಡೋರು. ದಸರಾ ರಜಾ ಒಂದು 15 to 20 days ಕೊಡೋರು. ಎಂಜಾಯ್ ಮಾಡೋಕ್ಕೆ ಬಿಡ್ತಾರೆ ನಮ್ಮ ಟೀಚರ್ಸು. ಹಳೆ ಕ್ವಶನ್ ಪೇಪರ್ಗೆಲ್ಲ 2 ಸತಿ ಆನ್ಸರ್ ಬರೀರಿ ಅಂತ ಹೇಳ್ತಾ ಇದ್ರು. ನಾನು 1 ವಾರದಲ್ಲಿ ಎಲ್ಲ ಆನ್ಸರ್ಸ್ ಎಲ್ಲ ಬರ್ದಿಟ್ಬಿಡ್ತಿದ್ದೆ. ಆಮೇಲೆ ನನ್ನ ಮತ್ತೆ ಚುಕ್ಕಿನ ಅಪ್ಪ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು ಜಾತ್ರೆಗೆ. ಅಲ್ಲಿ ಟೋರಾ ಕೊಲಂಬಸ್ಸು, ಜೈಂಟ್ ವಿಲ್ಲು ಇದೆಲ್ಲ ಆಟ ಆಡ್ತಾ ಇದ್ವಿ. ತುಂಬಾ ಮಜಾ ಮಾಡ್ತಾ ಇದ್ವಿ. ಅಪ್ಪ ಕೆಲ್ಸದಿಂದ ವಾಪಸ್ ಮನೆಗೆ ಬರುವಾಗ ಚುರ್ಮುರಿ, ಲಾಲಿಪಾಪು, ಕಾಟನ್ ಕ್ಯಾಂಡಿ, ಪಾಪ್ಕಾರ್ನು ಇದನ್ನೆಲ್ಲ ತರೋರು. ನಾನಂತೂ ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಆ ಖುಷಿಗೆ ಹೋಗಿ ಅಪ್ಪನ ಗಟ್ಟಿಯಾಗಿ ಅಪ್ಕೋತಾ ಇದ್ದೆ. ಆಗ ತಿನ್ನೋ ವಿಷಯಕ್ಕೆ ನಂಗೆ ತುಂಬಾ ಎಕ್ಸೈಟ್ ಆಗ್ತಾ ಇತ್ತು. ಆಗಷ್ಟೇ ಅಲ್ಲ, ಇವಾಗ್ಲೂ ಕೂಡ. ಸೊ ನನ್ನ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿರೋದಕ್ಕೆ ಕಾರಣ ನಮ್ಮ ಅಪ್ಪನೇ. ಎಲ್ಲಾ ಹೆಣ್ಮಕ್ಳಿಗೂ ಅವ್ರ ಅಪ್ಪನ ತರ ಒಬ್ಬ ಲೈಫ್ ಪಾರ್ಟ್ನರ್ ಸಿಕ್ಬಿಟ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನನಗೆ ನೀವ್ ಸಿಕ್ರಲ್ಲ ಹಾಗೆ. ಯಾಕೆ ಗಾಡಿ ನಿಲ್ಸಿದ್ರಿ? ಒಂದು ಚಿಕ್ಕ ಕೆಲಸ ಇದೆ, ನಾನು ಬರ್ತೀನಿ. ಚಿಕ್ಕ ಕೆಲಸ ಅಂತ ಹೇಳೋಣಲ್ಲ, ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ. ಹಲೋ ಲೀಲಾ. ಹಲೋ ಅಪ್ಪ. ನೀನ್ ಹೇಗಿದೀಯ ಅಂತ ಕೇಳುವಷ್ಟು ಮೂರ್ಖ ನಾನಲ್ಲಮ್ಮ. ನೀನ್ ಖುಷಿಯಾಗಿದೀಯ ಅಂತ ಗೊತ್ತು, ಆದ್ರೆ ನೀನ್ ಎಷ್ಟು ಖುಷಿಯಾಗಿದೀಯ ಅಂತ ಕೇಳಬೇಕಾಗಿತ್ತು. ನಿನ್ನ ಖುಷಿ ಸೂರ್ಯನಷ್ಟು ಪ್ರಖರವಾಗಿದೆಯೋ ಅಥವಾ ಆಕಾಶದಷ್ಟು ಅಗಲವಾಗಿದೆಯೋ? ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಎಣ್ಸಕ್ಕಾಗದೇ ಇರೋಷ್ಟು ಕೋಟ್ಯಾಂತ ನಕ್ಷತ್ರಗಳು ಎಂಡೆ ಇಲ್ದಿರೋ ಹಾಗೆ ಆಕಾಶದಲ್ಲಿದೆ ಅಂತ ಅನ್ಸ್ತಾ ಇದೆ. ಆಹಾ, ಈ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತೇನಮ್ಮ? ಎಷ್ಟು? ನೀನು ಹುಟ್ಟಿದಾಗ ನರ್ಸ್ ಬಂದು ನಿಮಗೆ ಹೆಣ್ಣು ಮಗು ಆಗಿದೆ ಅಂತ ಹೇಳಿದ್ಲಲ್ಲ, ಆವಾಗ ಆಗಿದ್ದಕ್ಕಿಂತ 100 ಪಟ್ಟು ಖುಷಿ ಆಗ್ತಾ ಇದೆಮ್ಮ. ನೀನು ನನ್ನ ಬೆರಳನ್ನ ನಿನ್ನ ಪುಟ್ಟ ಕೈಗಳಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡೆ ನೋಡು, ಆವಾಗ ಆಗಿದ್ದಕ್ಕಿಂತ 1000 ಪಟ್ಟು ಜಾಸ್ತಿ ಖುಷಿ ಆಗ್ತಾ ಇದೆಮ್ಮ. ನೀನು ನಿನ್ನ ತೊದಲ ಮಾತುಗಳಲ್ಲಿ ಮೊದಲನೇ ಸಲ ಅಪ್ಪ ಅಂತ ಕರೆದಿಯಲ್ಲ, ಆವಾಗ ಆಗಿದ್ದಕ್ಕಿಂತ 1,00,000 ಪಟ್ಟು ಜಾಸ್ತಿ ಖುಷಿ ಆಗ್ತಾ ಇದೆಮ್ಮ. ಅಪ್ಪ ಏನಾಯ್ತು? ಯಾರು ಬಂದ್ರು? ನೀನಾ? ಹೌದು, ನಾನೇ. ಯಾಕೆ ಬರ್ಬಾರ್ದಿತ್ತಾ? ಅಪ್ಪ ಕೇಳಿಸ್ತಿದ್ಯಾ? ಯಾರು ಬಂದ್ರು? ಯಾರ ಜೊತೆ ಮಾತು? ಅದು ಲೀಲಾ ಜೊತೆ ಕಣಮ್ಮ. ಲೌಡ್ ಸ್ಪೀಕರ್ ಹಾಕು. ನೋಡುದ್ಯಾಕ ಅಪ್ಪ ನನಗೆ ಎಷ್ಟು ಚೀಟ್ ಮಾಡಿದ್ದಾರೆ ಅಂತ? ಚೀಟಿಂಗ? ಯಾಕೇನಾಯ್ತು? ಏನಿಲ್ಲಮ್ಮ, ಈ ಚುಕ್ಕಿ ಸುಮ್ಮನೆ ಏನೇನೋ ಹೇಳ್ತಿದ್ದಾಳೆ. ಇಲ್ಲ ಅಕ್ಕ, ನಾನು ನಿಂಗೆ ಕಾಲ್ ಮಾಡಿ ಔಟಿಂಗ್ ಹೇಗಿದೆ ಅಂತ ಕೇಳೋಣ ಅಂದ್ರೆ ಬೇಡ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಇವಾಗ ಸೈಡಿಗೆ ಬಂದು ಕದ್ದು ಮುಚ್ಚಿ ನಿನ್ ಜೊತೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮಾತಾಡ್ತಿದ್ದಾರೆ. ಅದು ಸಾರಿನಮ್ಮ. ಲೀಲಾ ಆಮೇಲೆ ಫೋನ್ ಮಾಡ್ತಾಳೆ, ನಾವೇ ಕಾಲ್ ಮಾಡೋದು ಬೇಡ ಅಂತ ಹೇಳಿದೆ. ಆದ್ರೆ ಅಪ್ಪನ ಮನಸ್ಸು ತಡೀಲಿಲ್ಲ. ನಿನ್ ಖುಷಿನ ನಿನ್ ಬಾಯಿಂದನೇ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೇ ಪುಟ್ಟ. ಸಾರಿ ಬರೀ. ಅಕ್ಕ ಖುಷಿಯಾಗಿರೋ ಸುದ್ದಿ ನನ್ ಕಿವಿಗೂ ಬಿತ್ತಲ್ಲ, ಸಾಕು ಬಿಡಿ. ಅಕ್ಕ, ಬೇರೆ ಇನ್ನೇನೇನ್ ಮಾಡ್ತಿದ್ದೀರಾ ಹೇಳೆ? ಎಲ್ಲಾ ಡೀಟೇಲ್ಸು ಹೇಳ್ತೀನಿ, ಆದ್ರೆ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಈಗ ನೀನ್ ಫೋನ್ ಇಡು ಸಾಕು. ಬಾಯ್. ಏಜೆ ಸರ್ನ ಗೋಳೈಕೋಬೇಡಮ್ಮ, ಬಾಯ್. ಅಪ್ಪ, ಇನ್ನೊಂದ್ಸಲ ನನಗೆ ಹೇಳ್ದೆ ನೀನೊಬ್ನೇ ಅಪ್ಡೇಟ್ ತಗೊಂಡ್ಯೋ? ಅಪ್ಪ, ನೀನೊಬ್ನೇ ಖುಷಿ ಪಡೋದು ಸರಿ ಇರುತ್ತಾ? ಸಾರಿ ಕಣಮ್ಮ,
ಲೀಲಾ ಯಾವಾಗಲೂ ಹೇಳೋಳು, ಅಪ್ಪ ನನಗೆ ನಿನ್ನಂಥ ಗಂಡ ಸಿಗಬೇಕು, ಆ ಗಂಡ ನನ್ನನ್ನು ನಿಂಥರನೇ ನೋಡ್ಕೋಬೇಕು ಅಂತ. ಏಜೇಸರು ಅಂಥ ವ್ಯಕ್ತಿ ಅನ್ನೋ ನಂಬಿಕೆ ನನಗಿದೆ. ಆದರೆ ಈ ಅಂತರ ಬಂದ ಮೇಲೆ ಅವ್ರ ಭಾವನೆ ಅದೇ ಥರ ಇರುತ್ತೋ ಇಲ್ವೋ ಅನ್ನೋದು ಒಂದು ಸ್ವಲ್ಪ ಅನುಮಾನ. ನೋಡೋಣ, ದೇವರಿದ್ದಾನೆ. ಎಲ್ಲಿ ಹೋದ್ರು ಇವರು? ದಾರಿ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಇವ್ರು ಎಲ್ಲಿ ಹೋದ್ರು? ಏನಾದ್ರೂ ಆಫೀಸಿಂದ ಫೋನ್ ಬಂತಾ? ಮೀಟಿಂಗ್ ಯಾರು ಕರೆದಿದ್ದೀರಾ? ಛೆ, ಇವರೇ ಬಾಯ್ಸು, ಇವ್ರಿಗೆ ಯಾರು ಕರೀತಾರೆ? ಮತ್ತೇನ್ ರೀಸನ್ ಇರ್ಬೋದು? ಆಫೀಸಿಂದ ಫೋನ್ ಬಂದ್ರೆ ನನ್ ಮುಂದೆನೆ ಮಾತಾಡ್ತಿದ್ರು. ಎಲ್ಲಿ ಹೋದ್ರು? This is for you. ಇದು ನನ್ನ ಫೇವ್ರೇಟ್. ಅಪ್ಪ ತರ್ತಿದ್ರಲ್ಲ ಇದೇ ತರ ಇತ್ತು. ಕೊಡಿ 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 ಕೊಡಿ. ಸೇಮ್ ಟೇಸ್ಟ್ ರೀ, ಸಖತ್ತಾಗಿದೆ. ಇದ್ರ ಜೊತೆಗೆ ಅಪ್ಪ ನಂಗೆ ಇನ್ನೊಂದು ಕೊಡ್ತಿದ್ರು. ಅದು ತಿಂದಾದ್ಮೇಲೆ ತುಂಬಾ ಖಾರ ಆಗೋದು. ಅವಾಗ ಅಪ್ಪ ನಂಗೆ ಖಾರ ಹಾಕ್ಬಾರ್ದು ಅಂತ ಇದ್ರ ಜೊತೆಗೆ ನೀವು ನನ್ಗೋಸ್ಕರ ಲಾಲಿಪಾಪ್ ತಂದಿದ್ದೀರಾ. ಆದ್ರೆ ನಮ್ಮ ಅಪ್ಪನಷ್ಟು ನನ್ನ ಯಾರು ಅರ್ಥ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅಪ್ಪ ನಂಗೆ ಒಂದ್ ಲಾಲಿಪಾಪ್ ಜೊತೆ ಇನ್ನು ತುಂಬಾ ಇದೆಲ್ಲ ನನ್ಗೇನಾ? ಆ್ಯಕ್ಚುಲಿ ಫ್ಯಾಕ್ಟ್ ಏನು ಗೊತ್ತಾ, ನಿನ್ನನ್ನು ನಿಮ್ಮ ಅಪ್ಪನಿಗಿಂತ ನಾನು ಜಾಸ್ತಿ ಅರ್ಥ. ಥ್ಯಾಂಕ್ ಯು ರೀ. ಅದರ ಜೊತೆ ಅದನ್ನು ತಿನ್ನು. ನಿಮ್ಮ ಅತ್ತೆ ಗಂಡ ನಿಮ್ಮ ಅತ್ತೆನ ಆಚೆ ಕರ್ಕೊಂಡು ಹೋಗಿದಾರ? ಏನೋ ಸರಿಯಾಗಿ ಕೇಳಿಸ್ತಿಲ್ಲ ಮೇಡಮ್. ಸರಿಯಾಗಿ ಇನ್ನೊಂದ್ಸಲಿ ಕೇಳಿಸ್ಕೋ ರೂಪ. ನಮ್ ಲೀಲಾ ಅತ್ತೆ ಅವ್ರ ಗಂಡನ ಜೊತೆ ಆಚೆ ಹೋಗಿದ್ದಾರೆ. ಅದೇ ಇಬ್ರು ಸಪ್ರೇಟ್ ಆಗಿ ಹೋಗಿದ್ದಾರೆ, ಒಂದು ಸ್ಮಾಲ್ ಟ್ರಿಪ್ ತರ. ವಾವ್, ಸೂಪರ್ ಮೇಡಮ್, ನಮ್ಗಂತೂ ಖುಷಿ. ಇಲ್ಲೇ ಕುತ್ಕೊಂಡು ಏನಿಬ್ರು ಒಳ್ಳೆ ದೂರ ದೂರ ಇರೋ ತರ ಕಿರ್ಚಾಡ್ತಾ ಇದ್ದೀರಾ? ಕೆಪ್ಪ ನಿಮ್ಗೆಲ್ಲಾರು ಹೊರಗಡೆ ಮಾತಾಡ್ಕೊಳ್ಳಿ. ರೂಪಾ, ಅದೇನೋ ನಮ್ಗೆ ಕೆಪ್ಪಂತೆ ಕೇಳ್ಸಲ್ವಂತೆ. ನೀನ್ ನೋಡಿ ಎಷ್ಟು ಖುಷಿಯಾಗಿದ್ಯಾ. ಆದ್ರೆ ಕೆಲವ್ರಂತೂ ಉರ್ಕೊಂಡು ನಮ್ಗೆ ಉರ್ಕೊಂತಾನೇ ಇರ್ತಾರೆ. ಅಕ್ಕ, ನನಗ್ ಗೊತ್ತು ನೀವು ನನ್ನನ್ನ ಉರ್ಸೋದಿಕ್ಕೆ ಹೀಗೆಲ್ಲ ಆಡ್ತಿದ್ದೀರಾ ಅಂತ. ಉರ್ಸ್ಬೇಕು ಅಂತಲ್ಲ, ನೀನನ್ನು ಉರ್ಸ್ಬೇಕು ಅಂತ ಹುಡ್ಕೊಂಡ್ ಬಂದಿದ್ದೀನಿ. ಈಗ್ಲಾದ್ರೂ ಗೊತ್ತಾಯ್ತಾ ಟೈಮ್ ಹೇಗೆ ಚೇಂಜ್ ಆಗುತ್ತೆ ಅಂತ? ನೀನ್ ಇವಾಗ ಬಗ್ಲಾಲಿಲ್ಲ ಅಂದ್ರೆ ಹಲೋ ಲೀಲಾತೆ. ಅಯ್ಯೋ ನನ್ ಮುದ್ದಿನತ್ತೆ, ನನ್ ಪ್ರೀತಿ ಅತ್ತೆ, ಏನ್ ಮಾಡ್ತಿದ್ದೀರಾ? ಎಲ್ಲಿ ಕುಡಿದಿದ್ದೀರಾ? ವಾವ್, ಲೀಲಾತೆ ರೂಪ ಕೇಳಿದ ಪ್ರಶ್ನೆ ಕೇಳ್ತಾ? ವಿತ್ ಸ್ಟ್ರೋ, ಸಿಂಗಲ್ ಸ್ಟ್ರೋ. ಆಮೇಲೆ ಗೋಲ್ಡ್ ಕಪ್ಪ ತಿನ್ನಿ. ಅವ್ರನ್ನೇ ಮತ್ತೆ ತಿನ್ನಿಸ್ಲಿ, ಅವ್ರಿಗೆ ತಿನ್ನಿಸಿ. ಆಮೇಲೆ ಏನೋ ಸಿನಿಮಾ ಒಂದೇ ಟಿಕೆಟ್, ಒಂದೇ ಸೀಟ. ಅತ್ತೆ, ಆಮೇಲೇನೋ ಈಜು ನೀವನ ಒಂದ್ ನಿಮಿಷನೂ ಬಿಟ್ಟಿರಲ್ವಾ?
ನನಗೆ ನಾಚಿಕೆ ಆಗ್ತಿದೆ, ನಾನು ಆಮೇಲೆ ಮಾಡ್ತೀನಿ. ಬಾಯ್, ಲವ್ ಯು. ಬೀಳ್ತಿರಲ್ಲ, ನನಗೆ ಗೊತ್ತು ನೀವು ಉರ್ಸೋದಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ. ಹುರ್ಕೊಂಡಿರೋದ್ ನೀನು, ಬೇಕಿದ್ರೆ ನೀನೇ ತಗೋ, ನಾನೇ ಹೋಗ್ಲಿ. ಸರಿ ಇರೋದಿಲ್ಲ ನೋಡಿ. ರೂಪಾ, ಅದೇನೋ ಸರಿ ಇರಲ್ವಂತೆ, ಕೇಳು. ಏನಂತೆ? ಸಾಕು ನೀವು ಕಿರ್ಚಿದ್ದು, ನಾನು ಇಲ್ಲಿಂದ ಎದ್ದೋಗ್ತೀನಿ. ರೂಫ್ ಕಿತ್ತೋಗಿ ಕಿರ್ಚ್ಕೊಳ್ಳಿ. ಯಾಕೆ ಅಳ್ತಾ ಇದೀಯಾ? ನೀವು ಕೋಪದಲ್ಲಿ ನೋಡ್ತಿದ್ದೀರ, ಅದಕ್ಕೆ ನಂಗೆ ಅಳು ಬರ್ತಿದೆ. ನಾನು ಇನ್ನೂ ಬೈದೆ ಇಲ್ಲ, ಆಗ್ಲೇ ಅಳು ಬರ್ತಾ ಇದೆಯಾ ನಿಂಗೆ? ನೀವು ಬೈತೀರ ಅಂತ ಅಡ್ವಾನ್ಸ್ ಅಳು ಬರ್ತಿದೆ ನಂಗೆ. ಸರಿ ಸರಿ, ಅಳಬೇಡ, ನಾನೇನು ನಿನಗೆ ಬೈಯಲ್ಲ. ಆಯ್ತು, ಅಳಲ್ಲ. ಇವಾಗ ಯಾಕೆ ಅಳ್ತಾ ಇದೀಯಾ? ನೀವು ಕೊಡ್ಸಿದ ಪೂರಿ ಎಲ್ಲ ಚಲೋ ಆಯ್ತು. ಸರಿ, ಅದಕ್ಕೆ ಯಾಕೆ ಅಳಬೇಕು? ಇನ್ನ ಇದೆಯಲ್ಲ, ತಿನ್ನು. ನನಗೆ ಅದೇ ಬೇಕು. ಚಿಕ್ಕ ಮಗು ತರ ಹಠ ಮಾಡ್ಬಿಡಲಿಲ್ಲ. ನೀವು ಲೀಲಾ, ನೀನ್ ಸಣ್ಣ ಪಾಪು ತರ ಅಂತ ಹೇಳ್ಬಿಟ್ಟು ಇವಾಗ ಬೈತಾ ಇದ್ದೀರಾ. ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಹಂಸ್ ಬಂದು ನೀವು ಹಂಸ್ ಮೇಲೆ ಗಾಡಿನ ಹಾರಿಸ್ಬಿಟ್ರಿ, ಅದಕ್ಕೆ ನನ್ ಪೂರಿ ಎಲ್ಲ ಬಿದ್ದೋಯ್ತು. ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ನೀವು ನಿನ್ ಮಗು ತಾನೆ, ಮತ್ತೆ ನಾನು ಹೇಳ್ದಂಗೆ ಕೇಳ್ಬೇಕು. ಇಲ್ಲ ಅಂದ್ರೆ ಕೊಟ್ಟಿರೋ ಲಾಲಿಪಾಪ್ ಎಲ್ಲ ವಾಪಸ್ ಇಟ್ಕೊಂಡ್ಬಿಟ್ಟು. ಬಿಡು 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 ಬಿಡು, ಇದೆಲ್ಲ ನಂದು ನಂದು ನಂದು. ಸುಮ್ಮನೆ ಕೂತ್ಕೋಬೇಕು, ಹಠ ಮಾಡ್ಬಾರ್ದು, ಆಯ್ತಾ? ಆಯ್ತು, ಆದ್ರೆ ನೀವು ಲಾಲಿಪಾಪ್ ಇಸ್ಕೊಳ್ಳಲ್ಲ ತಾನೆ? ನಾನು ಹೇಳ್ದಾಗ ಕೇಳಿದ್ರೆ ಇನ್ನ ಜಾಸ್ತಿ ಕೊಡ್ತೀನಿ. ಅಪ್ಪನೂ ಇದೇ ತರ ಹೇಳ್ತಿದ್ರು. ನಾನ್ ಸುಮ್ನೆ ಇರ್ತೀನಿ, ಹಠ ಮಾಡಲ್ಲ. ಫೈನಲಿ ನಾನು ಸಂಭಾಳಿಸೋದು ಮಗುನ್ ಸಂಭಾಳಿಸ್ದಂಗೆ. ಇನ್ಫ್ಯಾಕ್ಟ್ ಆಕ್ಚುಲಿ ಮಗುನ್ ಸಂಭಾಳಿಸೋದು ಈಸಿ ಅನ್ಸುತ್ತೆ. ನಾನ್ ಹಾಗೆ ಕೋಪದಲ್ಲಿ ಮಾತಾಡಿದ್ರೆ ಹಠ ಮಾಡ್ತೀನಿ, ಪ್ರೀತಿಯಿಂದ ಕೇಳಿದ್ರೆ ನೀಟಾಗಿ ಕೇಳ್ತೀನಿ. ನಾನು ಪ್ರೀತಿಯಿಂದಾನೆ ಹೇಳಿದ್ದಿಲ್ಲ. ಕ್ಲಿನಿಕಲ್ ಡಾಕ್ಟರ್ ಕಾಯ್ತಾ ಇರ್ತಾರೆ, ಹೋಗೋಣ ಬನ್ನಿ. ನೀವ ಲೀಲಾನ ನಂಬಿ ಹಾಳಾಗ್ತಿದ್ದೀರಾ ಅತ್ತೆ. ಅದಾಗದ್ ಬೇಡ. ನನಗೆ ಚೆನ್ನಾಗಿ ಗೊತ್ತು, ಇವತ್ತವಳು ಏಜೆಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲ ಸರ್, ಲೀಲಾ ನನ್ನ ಹತ್ರ ತುಂಬ ನಿಯತ್ತಾಗಿದ್ದಾಳೆ. ಆ ನಿಯತ್ ಅವಳ ಜೊತೆ ಇರೋವರೆಗೂ ಅವಳಿಂದ ನನಗೆ ಯಾವ ಸಮಸ್ಯೆನೂ ಆಗಲ್ಲ ಅಂತ ನನಗನ್ಸುತ್ತೆ. ಏನತ್ತೆ ಹೀಗೆ ಹೇಳ್ತಿದ್ದೀರಾ? ನೀವು ಅವಳನ್ನ ನಂಬಿದ್ರೆ ನಿಮಗೆ ಪ್ರಾಬ್ಲಮ್ಮು. ನೀನು ಹೇಳ್ತಿರೋದು ನಿಜ ಸರ್, ಆದರೆ ಲೀಲಾ ಮನಸ್ಸಲ್ಲಿ ಅವಳಿಗೆ ಬರ್ತಾ ಇರೋ ಫೀಲಿಂಗ್ಸ್ಗಳನ್ನ ನನ್ನ ಹತ್ರ ಶೇರ್ ಮಾಡ್ತಿರ್ಬೋದು. ಅಭಿ ಹಿಂದೆ ಅವಳು ಬಿದ್ದಿರ್ಬೋದು, ಅಭಿ ಮೇಲೆ ಅವಳಿಗೆ ಮನ್ಸು ಕೂಡ ಆಗಿರ್ಬೋದು. ಆದರೆ ಅವಳು ನನ್ನ ಹತ್ರ ಎಲ್ಲನೂ ಹೇಳ್ಕೊಳ್ತಿರೋದ್ರಿಂದ ಅವಳು ಮುಂದೆ ಹೇಗಿರ್ತಾಳೆ, ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅದೆಲ್ಲ ನನಗೆ ಮೊದಲೇ ಗೊತ್ತಾಗೋದ್ರಿಂದ ಲೀಲಾಯಿಂದ ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳೋಕೆ ಬರ್ತಿದ್ದೀನಿ ಅಷ್ಟೆ. ಅವಳು ನಂಬೇಡಿ, ಅವಳು ಬರೀ ನಾಟಕ ಆಡ್ತಾಳೆ. ಅವಳು ಕಣ್ಣೀರಿಗೂ ಆಕ್ಟಿಂಗ್ ಬರುತ್ತೆ. ನೀವು ಅದನ್ನೇನಾದ್ರೂ ನಂಬಿದ್ರೆ ನೀವು ಕೆಟ್ರಿ ಅಂತಾನೆ ಅರ್ಥ. ಅವಳು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ ಅಂತ ನೀವು ಹೀಗೆ ಆಡ್ತಿದ್ದೀರಲ್ಲ, ಅವಳು ಅದನ್ನೇ ಇಟ್ಕೊಂಡು ಏನಾದರೂ ಪ್ಲಾನ್ ಮಾಡ್ತಿರ್ಬೋದಲ್ವಾ? ಇಲ್ಲ ಸರು, ಅವಳಿಗೆ ಮಾನಸಿಕವಾಗಿ ಏನೋ ತೊಂದರೆ ಇದೆ. ಇಲ್ಲ ಅಂದರೆ ಯಾರಾದರೂ ಹೆಂಡತಿ ಹತ್ರನೇ ಬಂದು ನಿನ್ನ ಗಂಡನ ಮೇಲೆ ನನಗೆ ಲವ್ ಆಗಿದೆ ಅಂತ ಹೇಳ್ಕೋತಾರ? ನೀನೇ ಹೇಳು. ವಿಜಯ್ ಮೇಲೆ ಲವ್ ಆಗಿದೆ ಅಂತ ನಿಮ್ಮ ಹತ್ರನೇ ಬಂದು ಹೇಳಿದ್ಲಾ? ನನಗೆ ಯಾಕೋ ಇದು ಬೇರೆ ಥರನೇ ಅನ್ನಿಸ್ತಾ ಇದೆ. ಇದು ಮಾನಸಿಕ ಕಾಯಿಲೆ ಅಲ್ಲ ಅತ್ತೆ. ಇಲ್ಲ ಸರು, ಅವಳಿಗೆ ಏನೋ ಪ್ರಾಬ್ಲಮ್ ಇದೆ. ಅವಳು ಬೇರೆ ಇನ್ಯಾರ ಹತ್ರನೋ ಹೇಳಿ ನನ್ನ ಹತ್ರ ಹೇಳದೆ ಹೋಗಿದ್ರೆ
ಮೋಸ್ಟ್ ಪ್ರಾಬ್ಲಿ ನಾನು ಅವಳನ್ನ ನಂಬ್ತಿದ್ದೆ. ಆದರೆ ಅವಳು ಯಾರ ಹತ್ರನೂ ಹೇಳ್ಕೊಳ್ದೆ ನನ್ನ ಹತ್ರನೇ ಬಂದು ಹೇಳ್ಕೊಳ್ತಿದ್ದಾಳೆ ಅಂದರೆ ಅದರ ಅರ್ಥ ಅವಳು ಅಭಿ ವಿಷಯದಲ್ಲಿ ತಪ್ಪು ಮಾಡಲ್ಲ ಅಂತ. ಏನೋ ಅತ್ತೆ, ನನಗೆ ತಿಳಿದಿದ್ದೆ ನಾನು ಹೇಳಿದ್ದೀನಿ. ಇದಕ್ಕೆ ಮೇಲೆ ನಿಮ್ಮಿಷ್ಟ. ನಿನ್ನ ಕನ್ಸನ್ನು ನನಗೆ ಅರ್ಥ ಆಗುತ್ತೆ ಸರು. ಆದರೆ ಈಗ ನಾವು ಮಾಡಬೇಕಾಗಿರುವಂಥ ಮೊದಲ ಕೆಲಸ ಲೀಲಾಗೆ ಅಭಿ ಮೇಲೆ ಬರ್ತಾ ಇರೋವಂಥ ಫೀಲಿಂಗ್ಸ್ಗಳನ್ನ ಮೊದಲು ಸ್ಟಾಪ್ ಮಾಡಬೇಕು. ನೀವು ಏಜೆಗೆ ಕಾಲ್ ಮಾಡಿ, ನಿಮ್ಗೆ ಏನಾದರೂ ಕ್ಲೂ ಸಿಗ್ಬೋದು. ಇದನ್ನ ಟ್ರೈ ಮಾಡ್ಬೋದು.